ನೋಡಿದ್ರಲ್ಲ ಕಾಪಿರೈಟ್ ಕ್ಲೈಮಿಂದ ಮ್ಯೂಟ್ ಆಗಬೇಕಂದ್ರೆ ಫುಲ್ ಸಾಂಗ್ ನೋಡಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿರಿ. ಈ ವಿಡಿಯೋಗೆ ಪಾಸ್ಪೋರ್ಟ್ ಇರುತ್ತೆ, ಎಂಟು ತನಕ ನೋಡಿರಿ. ಪಾಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋಬೋದು ಪ್ರಾಜೆಕ್ಟ್ ಅನ್ನೋದು ಎಂಟು ತನಕ ನೋಡಿರಿ. ನೀವು ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ಈ ಥರ ಇರುತ್ತೆ ಪ್ರಾಜೆಕ್ಟ್ ಅನ್ನೋದು. ಇಲ್ಲಿ ಕೆಳಗಡೆ ಇದು ಇರೋದಲ್ಲ, ಕಲರ್ ಆ್ಯಂಡ್ ಫಿಲ್ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಕಪಲ್ ಫೋಟೋ ಚೇಂಜ್ ಮಾಡ್ಕೊಂಡ್ರಿ ಇಲ್ಲಿ ಆಯಿತಾ. ಬ್ಯಾಕ್ ಸೈಡ್ ಫೋಟೋ ಅದು ಆಯಿತಾ. ಇಲ್ಲಿ ನೋಡಿರಿ ಚೆನ್ನಾಗಿ ಕಾಣ್ತದೆ ಬ್ಯಾಕ್ ಸೈಡನ್ನು. ಓಕೆ, ಇದು ಎಡಿಟ್ ಗ್ರೂಪ್ ಹೋಗಿ ಇಲ್ಲಿ ನೋಡಿರಿ ಈ ಥರ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ಹೋಗಿ ಸೇಮ್ ಫೋಟೋ ಯಾವ ಫೋಟೋ ಇಟ್ಟಿದ್ರೆ 4 ಟೈಮ್ಸ್ ಅದೇ ಫೋಟೋ ಇಟ್ಕೋಬೇಕಾಯ್ತಾ. ಇಲ್ಲಿ ನೋಡಿರಿ 4 ಟೈಮ್ಸ್ ಇದೇ ಫೋಟೋ ಇಟ್ಕೊತೀನಿ. ಓಕೆ, ಒಂದೋದಾಯಿತು, ಎರಡನೇದು ಸೇಮ್ 4 ಟೈಮ್ಸ್ ಇದೇ ಫೋಟೋ ಇಟ್ಕೋಬೇಕಾಯ್ತಾ. ಓಕೆ, 4 ಲೈನ್ಸಲ್ಲಿ ಒಂದೇ ಫೋಟೋ, ಏನು ಚೇಂಜ್ ಮಾಡೋದಿಲ್ಲ, ಸೇಮ್ ಪ್ರಾಸೆಸಿಂಗ್. ನಿಮ್ಮ ಫೇಸ್ ಅನ್ನೋದು ಸೆಂಟ್ರದಲ್ಲಿ ಇರೋ ತನಕ ಫೋಟೋ ಇರೋದು ಇಟ್ಕೋಬೇಕು. ಅದು ನಿಮ್ಗೆ ಅಡ್ಜಸ್ಟ್ಮೆಂಟ್ ಏನು ಮಾಡೋದಕ್ಕೆ ಬೇಕಿಲ್ಲ. ಇಲ್ಲಿ ನೋಡಿರಿ ನಿಮ್ಗೆ ತೋರಿಸ್ತೀನಿ ಒಂದು ಸಲ ನೋಡಿರಿ. ಈಗ ಸೆಟ್ ಆಗಿದೆ ಆಯಿತಾ. ಈ ಬೀಟ್ ಮಾರ್ಕ್ ಹತ್ರ ಬಂದು ಒಂದು ಫೋಟೋ ತೊಗೋಬೇಕು ಆಯಿತಾ. ಒಂದು ಫೋಟೋ ಹಿಡಬೇಕು. ಒಂದು ಎಕ್ಸಾಂಪಲ್ ಫೋಟೋ ಅನ್ನೋದು ನಿಮಗೆ ತೋರಿಸ್ತೀನಿ. ಒಂದು ಫೋಟೋ ಬೀಟ್ ಮಾರ್ಕ್ ಹತ್ರ ಹೋಗಿ ಫುಲ್ ಕಂಬದನೇ ಏರಿಯಾ ಆಯಿತಾ. ಈ ಬೀಟ್ ಮಾರ್ಕ್ ಹತ್ರ ಬಂದು ಈ ಫೋಟೋ ಎಕ್ಸ್ಟ್ರಾ ಪಾರ್ಟ್ ಇರೋದು ಕಟ್ ಮಾಡ್ತೀನಿ. ಮತ್ತು ಒಂದು ಫೋಟೋ ತಗೊಂಡು ಆಯಿತಾ, ಇಲ್ಲಿ ಮತ್ತೆ ಒಂದು ಫೋಟೋ ಇಡ್ತಾಯಿದ್ದೀನಿ ಫುಲ್ ಕಂಬದನೇ ಏರಿಯಾ. ಮತ್ತು ಬೀಟ್ ಮಾರ್ಕ್ ಹತ್ರ ಬಂದ್ರಿ ಈ ಫೋಟೋವನ್ನು ಎಕ್ಸ್ಟ್ರಾ ಪಾರ್ಟ್ ಇರೋದು ಕಟ್ ಮಾಡ್ಕೊರಿ ಆಯಿತಾ. ಮತ್ತು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ನಿಮಿಷ, ಇದಲ್ಲ ಎಡಿಟ್ ಗ್ರೂಪ್ ಆಗಿ ಹೋಗಿ ಇಲ್ಲಿ ಒಂದು ಫೋಟೋ ಇಟ್ಕೋಬೇಕು ಆಯಿತಾ. ಕಲರ್ ಆ್ಯಂಡ್ ಫಿಲ್ಡ್ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಕಪಲ್ ಫೋಟೋ ಚೇಂಜ್ ಮಾಡ್ಕೊರಿ. ಇಲ್ಲಿ ನೋಡಿರಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಫೇಸ್ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ಈಗ ನೋಡಿರಿ ನಿಮಗೆ ತೋರಿಸ್ತೀನಿ ನೋಡಿರಿ ಸೆಟ್ ಆಗಿದೆ ಆಯಿತಾ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಫೋಟೋ ತಗೊಂಡು ಒಂದು ಫೋಟೋ ಇಟ್ಕೋಬೇಕು, ತೋರಿಸ್ತೀನಿ ನೋಡಿರಿ ಸೆಟ್ ಆಗಿದೆ. ಓಕೆ, ಈ ಥರ ಮತ್ತೆ ಇಲ್ಲಿ 2 ಫೋಟೋ ಇಟ್ಕೋಬೇಕು. ಕಲರ್ ಆ್ಯಂಡ್ ಫಿಲ್ ಹೋಗಿ ಒಂದು ಫೋಟೋ ಚೇಂಜ್ ಮಾಡ್ಕೋಬೇಕು ಇಲ್ಲಿ. ಓಕೆ, 2-3 ಫೋಟೋ ಇಟ್ಕೋಬೇಕು ಫುಲ್ ಕಂಬಜನೇ ಇರೋ ಆಯಿತಾ. ಬೀಟ್ ಮಾರ್ಕ್ ಎಕ್ಸ್ಟ್ರಾ ಬೀಟ್ ಮಾರ್ಕ್ ಇರೋದು ಕಟ್ ಮಾಡೋಣ. ಬೀಟ್ ಮಾರ್ಕ್ ಹತ್ರ ಮತ್ತೊಂದು ಫೋಟೋ ತೊಗೊಂಡು ಆಯಿತಾ, ಇಲ್ಲಿ ಫುಲ್ ಕಂಬಜನೇ ಇರೋ A to Z ಸೇಮ್ ಪ್ರಾಸೆಸಿಂಗ್ ಎಂಡ್ ತನಕ ನೋಡ್ರಿ, ನೀವೇ ಅರ್ಥ ಆಗಿಬಿಡುತ್ತೆ. ಎಕ್ಸ್ಟ್ರಾ ಪವರ್ ಡಿಲೀಟು ಸೇಮ್ ಪ್ರಾಸೆಸಿಂಗ್ ಕೆಳಗಡೆ ಇರೋದು. ಓಕೆ, ಈ ಫೋಟೋ ಚೇಂಜ್ ಮಾಡ್ಕೋಬೇಕು ಕಪಲ್ ಫೋಟೋ. ಓಕೆ, ಇಲ್ಲಿ ನೋಡ್ರಿ ಸೆಟ್ ಆಗಿದೆ. ಮತ್ತು ಎಡಿಟ್ ಗ್ರೂಪ್ ಹೋಗಿ ಮತ್ತೆ ಒಂದು ಫೋಟೋ ಕಲರ್ ಆ್ಯಂಡ್ ಫಿಲ್ ಹೋಗಿ ನಿಮ್ಮ ಒಂದು ಫೋಟೋಸನ್ನು ಚೇಂಜ್ ಮಾಡ್ಕೋಬೇಕು ಆಯಿತಾ. ಇಲ್ಲಿ ನೋಡ್ರಿ ಸೆಟ್ ಆಗಿದೆ ಆಯಿತಾ. ಇಲ್ಲಿ ನೋಡ್ರಿ ಎಲ್ಲ ಸೆಟ್ ಆಗಿದೆ ನೋಡ್ರಿ. ಓಕೆ, ಮತ್ತೆ ಇಲ್ಲಿ 2 ಫೋಟೋ ಇಟ್ಕೋಬೇಕು ಸೇಮ್ ಪ್ರಾಸೆಸಿಂಗ್ ಆಯಿತಾ. ಇಲ್ಲಿ ಮತ್ತೆ ಸೇಮ್ ಪ್ರಾಸೆಸಿಂಗ್ ಇರುತ್ತೆ. ಓಕೆ, ವೀಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು ಎಲ್ಲಿ ಮುಗೀತು ಎಲ್ಲ ಫೋಟೋಸ್ ಈ ಥರನೇ ಇಟ್ಕೋಬೇಕು, ಎಲ್ಲ ಮುಗೀತಿದ್ದು. ಮತ್ತು ಸೆಕೆಂಡ್ ಬೀಟ್ ಮಾರ್ಕ್ ಓಪನ್ ಮಾಡಿದ್ರೆ ನಿಮಗೆ ಈ ಬೀಟ್ ಮಾರ್ಕ್ ಹತ್ರ ಇವೆಲ್ಲ ಕಾಪಿ ಮಾಡ್ಕೊರಿ. ಇವು ಕಾಪಿ ಮಾಡಿಕೊಂಡು ನೀವು ಅನ್ನೋದು ಓಕೆ ಕಾಪಿ ಮಾಡ್ಕೊರಿ 3 ಲೈನ್ಸ್ ಬರ್ರಿ. ಇದು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿರಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿ ನೀವು ಅನ್ನೋದು ಇಲ್ಲಿ ಪೇಸ್ಟ್ ಮಾಡಿರಿ. ಓಕೆ, ಪೇಸ್ಟ್ ಮಾಡಿರಿ. ಇಲ್ಲಿ ನೋಡಿರಿ ಸೆಟ್ ಆಗಿದೆ. ಓಕೆ, ಈ ಫೋಟೋಗೆ ಎಫೆಕ್ಟನ್ನು ಚೇಂಜ್ ಮಾಡ್ಕೋಬೇಕು ಆಯಿತಾ. ಮತ್ತೆ ಚೇಂಜ್ ಮಾಡಿರಿ. ಈ ಎಫೆಕ್ಟ್ ಮೇಲೆ ಬಂದುಬಿಟ್ಟು ಇಲ್ಲಿ ಕಾಪಿ ಮಾಡ್ಕೊರಿ. ಎಫೆಕ್ಟ್ ಅನ್ನೋದು ಕಾಪಿ ಮಾಡಿಕೊಂಡು ಮತ್ತೆ ಬರ್ರಿ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಬರ್ರಿ ಸೇಮ್ ಪ್ರಾಸೆಸಿಂಗ್. ಓಕೆ, ಈ ಥರ ಪೇಸ್ಟ್ ಮಾಡಿರಿ. ಫೋಟೋಸ್ಗೆ ಎಲ್ಲ ಫೋಟೋಸ್ಗೆ ಇದೇ ಥರ ಪೇಸ್ಟ್ ಮಾಡ್ತಾ ಹೋಗ್ರಿ ಆಯಿತಾ. ಇದೇ ಥರಕ್ಕೆ ಓಕೆ, ಇದೇ ಥರ ಪೇಸ್ಟ್ ಮಾಡಿರಿ ನೀವು ಅನ್ನೋದು ಫೋಟೋಗೆ ಎಫೆಕ್ಟ್ ಅನ್ನೋದು. ಓಕೆ, ಈ ಥರ ಪೇಸ್ಟ್ ಮಾಡಿರಿ. ಎಲ್ಲ ರೆಡಿ ಆಯಿತು. ಸೇಮ್ ಪ್ರಾಸೆಸಿಂಗ್ ಎಲ್ಲ ರೆಡಿ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ರೆಗ್ಯುಲರಿಂದ ವೀಡಿಯೋಸ್ ಬರ್ತಾ ಇರುತ್ತೆ.